ವಿದೇಶಗಳಲ್ಲೂ ಬೆಂಗಳೂರು ಜನಪ್ರಿಯ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ದೇಶಗಳಿಗೆ ಭೇಟಿ ನೀಡಿದ ನಮ್ಮ ಐಟಿ-ಬಿಟಿ ಇಲಾಖೆಯ ನಿಯೋಗಕ್ಕೆ ಎಲ್ಲರೂ ಹೇಳಿದ ಮಾತಂದ್ರೆ ಕ್ರಿಯಾಶೀಲತೆ, ಕೌಶಲ್ಯ ಅಭಿವೃದ್ಧಿಯಲ್ಲಿ ನಮ್ಮ ಬೆಂಗಳೂರು ವಿಶ್ವದ ಯಾವುದೇ ನಗರಕ್ಕಿಂತಲೂ 10 ಪಟ್ಟು ಹೆಚ್ಚಾಗಿದೆ. ಹೊರದೇಶದ ಅಧಿಕಾರಿಗಳು ಹಾಗೂ ಉದ್ಯಮಿಗಳು ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದ ಬಗ್ಗೆ ಹೇಳಿದ ಮಾತು ಕೇಳಿದ್ರೆ ಹೆಮ್ಮೆ ಅನಿಸಿತು. ನನಗೆ ಅವಕಾಶ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಐಟಿ-ಬಿಟಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಕೃತಜ್ಞತೆಗಳು. ಎಲ್ಲರೂ ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳಿದರು. ಐಟಿ-ಬಿಟಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ನಡೆಸಿದ ಮಾಧ್ಯಮ ಗೋಷ್ಠಿಯ ತುಣುಕುಗಳು ಹೀಗಿವೆ ನೋಡಿ. ಆ ಮೆಡೆಫ್ ಹೋದಂಥ ಸಂದರ್ಭದಲ್ಲಿ ಓಪನ್ ಹೌಸ್ ಇತ್ತು. ಮೇಡಮ್ ಅವರು ನಾವು ಜೊತೆಗಿದ್ವಿ. ಅಲ್ಲೊಬ್ರು ಕರ್ನಾಟಕದ ಬಗ್ಗೆ, ಅದು ಕೂಡ ವಿಶೇಷವಾಗಿ ಬೆಂಗಳೂರು ಬಗ್ಗೆ ಮಾತಾಡಿದ್ರು. ಬಹುಶಃ ನಾವು ಕರ್ನಾಟಕನ ಎಷ್ಟು ಪ್ರಮೋಟ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ. ಅವರಷ್ಟು ಒಳ್ಳೆ ರೀತಿಯಲ್ಲಿ ಕರ್ನಾಟಕನ, ವಿಶೇಷವಾಗಿ ಬೆಂಗಳೂರನ್ನ ಅವ್ರು ಬಿಂಬಿಸಿದ್ರು. ಇಫ್ ವಿ ಹ್ಯಾಡ್ ಅ ಕ್ಯಾಮ್ರಾ ವಿ ಕುಡ್ ಹ್ಯಾವ್ ಕೆಪ್ಟ್ ಹಿಸ್ ಟೆಸ್ಟಿಮೋನಿಯಲ್ ಆಸ್ ವಾಟ್ ದ ಫಾರಿನ್ ಕಮ್ಯುನಿಟಿ ಥಿಂಕ್ಸ್ ಅಬೌಟ್ ಬ್ಯಾಂಗ್ಳೂರ್ ಆಸ್ ಅ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್. ಅಂಡ್ ಅಕ್ರಾಸ್ ದ ಬೋರ್ಡ್ ಒಂದು ಸೆಂಟಿಮೆಂಟ್ ಏನು ಎಲ್ಲ ಕಡೆ ಹೊರಗೆ ಬಂದಿದ್ದು ಅಂತಂದ್ರೆ, Bangalore is 10 times ahead of any other city in terms of its ecosystem. Be it Bangalore, be it Karnataka as a state. ನಾವು ತೆಲಂಗಾಣ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಅಥವಾ ಬಾಂಬೆ ಆಗಿರ್ಬೋದು, ಅವರೆಲ್ಲದಕ್ಕಿಂತ ಕೂಡ Bangalore is 10-fold ahead in terms of its ecosystems, in terms of whatever capabilities which we have, be it education ಆಗಿರ್ಬೋದು, employment ಆಗಿರ್ಬೋದು, presence of GCCs ಆಗಿರ್ಬೋದು. That sentiment is echoed across the board.